ಅಗ್ನಿವೀರ್ ನಿಮ್ಗೆ ಬಿ ಜಾಯ್ನ್ ಆಗೈತೆ ಇದು ವಿಡಿಯೋ ನೀವು ನೋಡ್ಬೋದು. ಅದ್ರಾಗ ಎಕ್ಸಾಮ್ ಇಟ್ಟಿರ್ತಾರೆ ಮತ್ತು ಫಿಸಿಕಲ್ ಎಷ್ಟು ಇರ್ತಾರೆ, ರನ್ನಿಂಗ್ ಎಷ್ಟು ಹೊಡಿಬೇಕು, ಪುಲಪ್ ಸೆಟ್ ಹೊಡಿಬೇಕು ಅನ್ನೋದು ಈ ವಿಡಿಯೋದ ನಿಮ್ಗೆ ಹೆಂಗೆ ಗೈಸ್ ಹೆಂಗಿದ್ರಪ್ಪ ಎಲ್ಲರೂ ಚಲೋ ಇದ್ದಿರಬೇಕು. ನಿಮ್ಗೆ 2026 ಇಂಡಿಯನ್ ಆರ್ಮಿ ಆಗ್ಬೇಕಂದ್ರೆ ನೀವು ವಿಡಿಯೋಗೆ ಬಂದಿರೋದು ವಿಡಿಯೋ ನಿಮ್ಗೆ ಇಂಪಾರ್ಟೆಂಟ್ ಅದ. ಯಾವತ್ತೂ ಭೀ ನಾವು ಹಂಗೆ ಹೊಸದಾಗಿ ಜಾಬಿನ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರ್ತಾ, ಫಿಟ್ನೆಸ್ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತಾ, ಹಂಗೆ ಮೋಟಿವೇಶನ್ ವಿಡಿಯೋ ಮಾಡ್ತಾ ಇರ್ತಾ, ಯಾವತ್ತೂ ಭೀ ಹಂಗೆ ವಿಡಿಯೋ ಬಿಡ್ತಾ ಇರ್ತಾನೆ. ಫಸ್ಟ್ ಟೈಮ್ ಬಂದರೆ ನೀವು ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು, ಯಾವ ಥರ ಮಾಡಬೇಕು ಮತ್ತು ಎದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂತ ನೀವು ಮೆಸೇಜ್ ಮಾಡಿರಿ. ನಮ್ಗೆ ಗೊತ್ತಾಗ್ತೈತಿ ಯಾವ ಟಾಪಿಕ್ ನೋಡ್ಬೇಕು, ನಿಮ್ಗೆ ಏನು ಡೌಟ್ ಅಂದ್ರೆ ಎಲ್ಲ ಕೇಳ್ಬೋದು. ನಿಮ್ಗೆ ಭೀ ಅದ್ರ ಈಗ ಇಂಡಿಯನ್ ಆರ್ಮಿ ಇದು 2026 ಅಗ್ನಿವೀರ್ ನಿಮ್ಗೆ ಭೀ ಜಾಯ್ನ್ ಆಗೈತೆ ಇದು ವಿಡಿಯೋ ನೀವು ನೋಡ್ಬೋದು. ಅದರಾಗ ಎಕ್ಸಾಮ್ ಇಟ್ಟಿರ್ತಾ ಮತ್ತು ಫಿಸಿಕಲ್ ಎಷ್ಟು ಇರ್ತಾ, ರನ್ನಿಂಗ್ ಎಷ್ಟು ಹೊಡಿಬೇಕು, ಪುಲಪ್ ಸೆಟ್ ಹೊಡಿಬೇಕು ಅನ್ನೋದು ಈ ವಿಡಿಯೋದಾಗ ನಿಮ್ಗೆ ಹೇಳ್ಕೊಡ್ತಾ ಇರಲಿ. ನಟ್ರಿ ಗೈಸ್ ಏನಂದ್ರೆ ಫಸ್ಟಿಗೆ ಇಂಡಿಯನ್ ಆರ್ಮಿ ಅಗ್ನಿವೀರ್ ಅಪ್ಲಿಕೇಶನ್ ಹಾಕ್ಬೋದು ನೀವು. 2026 ನಿಮ್ಮದು 17 ಏಜ್ ಹಿಡಿದು 21 ಏಜ್ ತಗ್ಗಿದ್ರೆ ನೀವು ಹಾಕ್ಬೋದು ಅಪ್ಲಿಕೇಶನ್. ನೆಕ್ಸ್ಟ್ ಎಕ್ಸಾಮ್ ಯಾವ ಥರ ಇರುತ್ತೆ, ಎಕ್ಸಾಮ್ ಅಂದರೆ ಹೆಂಗೆ, ಎಕ್ಸಾಮ್ ಯಾವ ಥರ ಇರುತ್ತೆ ಅಂದ್ರೆ ಹೇಳ್ತೀನಿ. ಎಕ್ಸಾಮ್ ಅಗ್ನಿವೀರ್ GD ಟೋಟಲ್ ಮಾರ್ಕ್ಸ್ ಅವ. ಅಗ್ನಿವೀರ್ GD ಟೋಟಲ್ ಮಾರ್ಕ್ಸ್ ಅವ 100 ಮಾರ್ಕ್ಸ್, 50 ಕ್ವಶನ್ ಅವ ಟೋಟಲಿ. 50 ಕ್ವಶನ್ ಅವ ಟೋಟಲಿ. 15 GK ಇರ್ತಾವೆ, 15 ಮ್ಯಾಥ್ಸ್ ಇರ್ತಾವೆ, 15 ಸೈನ್ಸ್ ಇರ್ತಾವೆ, 5 ರೀಸ್ನಿಂಗ್ ಇರ್ತಾವೆ. 5 ಅಂದ್ರೆ 10 ಮಾರ್ಕ್ಸಿಂದು. 30 ಮಾರ್ಕ್ಸಿಂದು GK ಇರ್ತಾವೆ, 30 ಮಾರ್ಕ್ಸಿಂದು ಮ್ಯಾಥ್ಸ್ ಇರ್ತಾವೆ, 30 ಮಾರ್ಕ್ಸಿಂದು ಸೈನ್ಸ್ ಇರ್ತಾವೆ, 10 ಮಾರ್ಕ್ಸಿಂದು ಅಷ್ಟೇ ರೀಸ್ನಿಂಗ್ ಇರುತ್ತೆ. ಈ ಟಾಪಿಕ್ ಮೇಲೆ ನೀವು ಓದ್ರಂದ್ರೆ ಇದು ಎಕ್ಸಾಮ್ದು ಇಟ್ಟು ಪ್ಯಾಟರ್ನ್ ಇರ್ತಾವೆ. ಆನ್ಲೈನ್ ಎಕ್ಸಾಮ್ ನಡೀತಾವೆ. ಈ 2 ವರ್ಷ ಐತೆ ಆನ್ಲೈನ್ ಎಕ್ಸಾಮ್ ನಡೆದಾವ. ಈಗ ಮುಂದೆ ಆನ್ಲೈನ್ ಎಕ್ಸಾಮ್ ನಡೀತಾವೆ. ಏನೂ ಇಲ್ಲ, ಮಲ್ಟಿಪಲ್ ಚಾಯ್ಸ್ ಇರ್ತಾವೆ. ಅದರಾಗ ನೀವು ಒಂದು ಕ್ವಶನ್ ಕೊಟ್ಟಿರ್ತಾರೆ, ಭಾರತ ರಾಜಧಾನಿ 4 ಆಪ್ಷನ್ ಕೊಡ್ತಾರೆ, ಅದಕ್ಕೆ ನೀವು ಟಿಕ್ ಆಗ್ಬೋದು. ಭಾರತ ಮುಂಬೈ ಇಂಗ್ಲೀಷ್ ಟಿಕ್ ಆಗ್ಬೋದು ಅಷ್ಟೇ. ರನ್ನಿಂಗ್ ಅಂದರೆ ಎಷ್ಟು ಓಡಿಸ್ತಾರೆ, 1600 ಮೀಟರ್ ಇರುತ್ತೆ, 4 ರೌಂಡ್ ಹೊಡಿಬೇಕು. ಒಂದು ಗ್ರೌಂಡ್ 4 ಚಕ್ರ ಹೊಡಿಬೇಕು. 4 ರೌಂಡ್ ಹೊಡೆದ್ರೆ ಅಂದ್ರೆ 1600 ಮೀಟರ್ ಕಂಪ್ಲೀಟ್ ಆಗ್ತದೆ. ಅದ್ರ ಏನು ಗೊತ್ತಿಲ್ಲ ಅಂದರೆ ಟೋಟಲ್ 1600 ಮೀಟ್ರ. ನೀವು ಎಕ್ಸೆಂಟ್ ಹೊಡಿಬೇಕಂದ್ರೆ 5:30 ಒಳಗೆ ಬರ್ತದೆ ನಿಮ್ದು ಎಕ್ಸೆಂಟ. ಅದಕ್ಕೆ 60 ಮಾರ್ಕ್ಸ್ ಅವ. 5:30 ಮ್ಯಾಗ ಯಾರು ಬರ್ತಾರೆ, 5:30 ಹಿಡಿದು 5:45 ತನಕ ಯಾರು ಬರ್ತಾರೆ, ಅದು ಗುಡ್ ಅದ. ಗುಡ್ದಾಗ ಬಂದಿರೋದ್ರೆ ನಿಮ್ಮ ಮಾರ್ಕಸ್ ಅವ 48 ಮಾರ್ಕಸ್ ಅವ. 48 ಮಾರ್ಕ್ಸ್ ಇದ್ದರೆ ನೀವು ಗುಡ್ದಾಗ ಪಾಸ್. ಸ್ಯಾಟ್ನಾಗ ಅಂದ್ರೆ ಇಲ್ಲ. ಈಗಿನ ರ್ಯಾಲಿಗೆದಾಗ ಅದು 4 ರೌಂಡ್ ತೊಗೋತಾರೆ. 4 ಗ್ರೌಂಡ್ ಗುಡ್ ನ್ಯೂಸ್ ಇದೆ ಇದು. 4 ಗ್ರೌಂಡ್ ತೊಗೋತಾರೆ. 4 ಗ್ರೌಂಡ್ದಾಗ ನೀವು ಸೆಲೆಕ್ಷನ್ ಹಾಗೆ ನಡೀತಾ. ಮತ್ತು ಅವರು ಸುಮ್ಮನೆ ಹೇಳೋದು ಹೇಳ್ತಾರೆ, 4 ಇಲ್ಲ 2 ಎಕ್ಸಲೆಂಟಾಗಿ ಗುಡ್ಡ. ಸ್ಯಾಟ್ ಅಂತ ತೊಗೊಂಡ್ರೆ ಸೆಲೆಕ್ಷನ್ ಆಗಲ್ಲ. ನೀವು ಹೆಚ್ಚಿಗೆ ಅಂದ್ರೆ ಗುಡ್ಡ, ಮಿನಿಮಮ್ ಗುಡ್ಡ, ಮ್ಯಾಕ್ಸಿಮಮ್ ಎಕ್ಸಲೆಂಟ್ ಹೊಡಿತೀವಿ. ಮತ್ತು ಅದ್ರಾಗ ಎಕ್ಸಾಮ್ದಾಗ ನೀವು ಒಟ್ಟು 50 ಕ್ವಶನ್ ಹಾಕ್ಬೋದು. ಯಾಕಂದ್ರೆ ಈಗಿಂದು ಒಟ್ಟು ಮೈನಸ್ ಮಾರ್ಕಸ್ ಇಲ್ಲ. ಈಗ ಪೈಲೆ ಹೆಂಗಿತ್ತು, ಮೈನಸ್ ಮಾರ್ಕಸ್ ಇತ್ತು, ನೆಗೆಟಿವ್ ಮಾರ್ಕ್ಸ್ ಇತ್ತು. ಈಗ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಒಟ್ಟು. ಪುಲಪ್ಸ್ ಹೇಳ್ತಾರೆ. ಪುಲಪ್ಸ್ದು 10 ಪುಲಪ್ಸ್ ಹೊಡೆದ್ರೆ 40 ಮಾರ್ಕ್ಸ್, 9 ಪುಲಪ್ಸ್ ಹೊಡೆದ್ರೆ 33 ಮಾರ್ಕ್ಸ್, 8 ಪುಲಪ್ಸ್ ಹೊಡೆದ್ರೆ 27 ಮಾರ್ಕ್ಸ್, 7 ಪುಲಪ್ಸ್ ಹೊಡೆದ್ರೆ 21 ಮಾರ್ಕ್ಸ್, 6 ಪುಲಪ್ಸ್ ಹೊಡೆದ್ರೆ 16 ಮಾರ್ಕ್ಸ್. ನೀವು 9 ಮಿನಿಮಮ್ 9 ಹೊಡಿಬೇಕು. 33 ಮಾರ್ಕ್ಸ್ ಸಿಗ್ತಾವೆ ನಿಮಗೆ. ಅದಕ್ಕಿಂತ ಕೆಳಗೆ ಹೊಡೆದ್ರಿ ಅಂದ್ರೆ ವೇಸ್ಟ್ ಅದ. ಇಟ್ಟು ಮೆಹನತ್ ಮಾಡಿ ರನ್ನಿಂಗ್ ಹೊಡೆದು ಎಕ್ಸಾಮ್ ಬರ್ದು ಎಲ್ಲ ವೇಸ್ಟ್ ಅದಕ್ಕೆ. ಇಷ್ಟದ ಇನ್ಫಾರ್ಮೇಷನ್. ಅದ್ರ ಸಂಗಟ ಅಗ್ನಿವೀರ್ ತುದರ್ದು ಬಿ ಹೇಳ್ತಾ. GK ಸೈನ್ಸ್, ಕಂಪ್ಯೂಟರ್, ಇಂಗ್ಲೀಷ್, ಮ್ಯಾಥ್ಸ್ 50 ಕ್ವಶನ್ಸ್ ಇರ್ತಾವೆ. 50 ಕ್ವಶನ್ದಾಗ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಅವ. 100 ಮಾರ್ಕಸ್ದು ಎಕ್ಸಾಮ್ ಇರ್ತವೆ. 50 ಕ್ವಶನ್ ಇರ್ತಾವೆ. ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಈಗ ಹೇಳ್ತೀನಿ, ನೆಗೆಟಿವ್ ಮಾರ್ಕ್ಸ್ ಇಲ್ಲ. ನೀವು ಕಂಟಿನ್ಯೂ ಇದು ಮಾಡ್ಬೋದು. ನೀವು ಭೀ ಇಂಡಿಯನ್ ಆರ್ಮಿದಾಗ ಸೆಲೆಕ್ಷನ್ ಆಗ್ಬೋದು. ಇಟ್ಟು ಪ್ರೊಸೆಸ್ ಇರ್ತದೆ ಎಕ್ಸಾಮ್ದು. ಫಿಸಿಕಲ್ ಭೀ ಹೇಳ್ದಂತೇಳಿ. ಮತ್ತು ಹಿಂಗೆ ನಿಮ್ಗೆ ಇಂಪಾರ್ಟೆಂಟ್ ವೀಡಿಯೋ ಬರ್ತಾಯಿರ್ತಾವೆ. ನೀವು ಫಸ್ಟ್ ಟೈಮ್ ಅಂದ್ರೆ ನಮ್ದು ID
ಸಬ್ಸ್ಕ್ರೈಬ್ ಮಾಡಿರಿ, ಅದೇ ಥರ ಲೈಕ್ ಮಾಡಿರಿ, ಮತ್ತು ಏನು ಭೀ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ. ಜೈ ಕರ್ನಾಟಕ.